ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕಾವ್ಯ ಗೌಡ. ಸೊ ಇವತ್ತು ಮಾರ್ನಿಂಗ್ ಬೇಗನೆ ಎದ್ದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ನನಗೂ ಕೂಡ ಸ್ವಲ್ಪ ಬೇಗನೆ ಎಚ್ಚರಿಕೆ ಆಯಿತು. ಸೊ ಏನಕ್ಕಪ್ಪ ಅಂದರೆ ನಮ್ಮ ಮನೇಲಿ ಇವಾಗ ರೈತರು ಮನೆ ಅಂದಮೇಲೆ ಮಳೆನ ನೋಡಬೇಕಾಗುತ್ತೆ. ಮಳೆ ಬರುತ್ತಾ ಇದೆಯಾ ಅಥವಾ ಹೊಲದಲ್ಲಿ ಇಟ್ಟಿರೋ ಬೆಳೆಗೆ ಮಳೆ ಈಗ ಬೇಕಾ ಅಥವಾ ಈಗ ಬೇಡವಾ ಅನ್ನೋದೆಲ್ಲ ನೋಡಬೇಕಾಗುತ್ತೆ. ಅಥವಾ ಫಸ್ಲಿಗೆ ಬಂದಿರುವಾಗ ಕೊಯ್ಲಿಗೆ ಬಂದಿರುವಾಗ ಮಳೆ ಬೇಕಾ ಬೇಡವಾ, ಮಳೆ ಬಂದರೆ ಬೇಗ ಕೀಳಬೇಕಾ, ಇದೆಲ್ಲ ನೋಡ್ಕೊಳ್ಬೇಕಾಗುತ್ತೆ. ಸೊ ಅದೇ ಥರ ನಮ್ಮ ಮನೇಲೂ ಈಗ ಸಡನ್ನಾಗಿ ಹೊಲದಲ್ಲಿ ಕೆಲಸ ಸ್ಟಾರ್ಟ್ ಮಾಡಬೇಕಾಗಾಯಿತು. ಸೊ ಹಾಗಾಗಿ ಮಾರ್ನಿಂಗ್ ನಾವು ಹಿಂದಿನ ದಿನ ಏನಾದರೂ ಕೆಲಸ ನಮ್ಮ ಹೊಲದಲ್ಲಿ ಏನಾದರೂ ಕೆಲಸ ಇದೆ ಅಂದರೆ ಲೇಬರ್ಸ್ಗಳಿಗೆ ಹಿಂದಿನ ದಿನ ಅಥವಾ 2 ದಿನ ಮುಂಚೆನೇ ಕೆಲಸಕ್ಕೆ ಹೇಳಿ ಇಷ್ಟು ಜನ ಬರ್ರಿ ಅಂತೆಲ್ಲ ಮಾತಾಡ್ಕೊಂಡಿರ್ಬೇಕಾಗುತ್ತೆ. ಬಟ್ ಆದರೆ ಈ ಟೈಮು ಏನೂ ಹೇಳಿಲ್ಲ, ಲೈಕ್ ಲೇಬರ್ಸ್ಗೆ ಯಾರಿಗೂ ಹೇಳಿರಲಿಲ್ಲ. ಯಾಕಂದರೆ ಇನ್ನು ಪ್ಲ್ಯಾನ್ ಇರಲಿಲ್ಲ, ಇನ್ನು ಸ್ವಲ್ಪ ದಿನ ಇನ್ನೊಂದೆರಡು ದಿನ ಬಿಟ್ಟು ಕೀಳೋದ ಅಂತ ಇತ್ತು. ಸೊ ಹಾಗಾಗಿ ಬೇಡ ಅಂತ ಹೇಳಿ ಸುಮ್ಮನೆ ಇದ್ವಿ. ಬಟ್ ಆದರೆ ಸಡನ್ನಾಗಿ ನೈಟು ಮಳೆ ಬಂದುಬಿಡ್ತು. ಮತ್ತೆ ಮಳೆ ಬಂದರೆ ಎಲ್ಲ ಕೆಲಸ ಕೆಟ್ಟೋಗುತ್ತೆ. ಮತ್ತು ರೈತರು ಅಂದಮೇಲೆ ಅಷ್ಟೇ ಅಲ್ವಾ, ಬಂಡವಾಳ ಹಾಕಿರ್ತೀವಿ. ಸೊ ಹಾಗಾಗಿ ಮತ್ತೆ ಒಂದು ಸಾರಿ ಮಳೆ ಬಂದರೆ ಬೆಳೆ ಎಲ್ಲ ಹಾಳಾಗೋಗ್ಬಿಡುತ್ತೆ. ಸೊ ಕೆಲವೊಂದು ಸರಿ ಮಳೆ ಬೇಕು ಅಂತೀವಿ, ಕೆಲವೊಂದು ಸರಿ ಮಳೆ ಬೇಡ ಅಂತೀವಿ. ಬಟ್ ಏನಪ್ಪ ಅಂದರೆ ಮೋಸ್ಟ್ ಆಫ್ ದಿ ಟೈಮ್ ಮಳೆ ಏನನ್ನೋದು ನಮಗೆ ಯಾವಾಗ ಬೇಡವೋ ಅದೇ ಟೈಮಲ್ಲಿ ಮಳೆ ಬರುತ್ತೆ. ಸೊ ನಾವೇನಾದರೂ ಅದಕ್ಕೆ ಮಳೆ ಬೇಡ, ಈ ಟೈಮಲ್ಲಿ ಬೇಡ, ಬೇರೆ ಟೈಮಲ್ಲಿ ಬೇಕಿತ್ತು, ಲೈಕ್ ಫಸ್ಲ್ ಹಾಕಿರ್ತೀವಿ, ಆಗ ಮಳೆ ಬರಲ್ಲ. ಇನ್ನೇನು ಕುಯ್ಬೇಕು ಅದನ್ನೆಲ್ಲ ಅಂಥ ಒಂದು ಟೈಮ್ಗೆ ಮಳೆ ಬರುತ್ತೆ. ಸೊ ಇದನ್ನೆಲ್ಲ ನೋಡಿಕೊಂಡು ಮಳೆ ಬಿಸಿಲು ಎಲ್ಲ ನೋಡಿಕೊಂಡು ಬೆಳೆ ಹಾಕೋದು, ಬೆಳೆ ಲೈಕ್ ಅದನ್ನು ಕೀಳೋದು, ಈ ಥರದ್ದೆಲ್ಲ ಮಾಡಬೇಕಾಗುತ್ತೆ ನೋಡಿಕೊಂಡು. ಸೊ ಹಾಗಾಗಿ ನೈಟು ಮಳೆ ಬಂದಿರೋ ಕಾರಣ ಬೇಗ ಸಡನ್ನಾಗಿ ಹೋಗಿ ಮಾರ್ನಿಂಗ್ ಬೇಗನೆ ಇದ್ದು ಅಮ್ಮ ಒಂದು 6 ಗಂಟೆ ಹಿಂಗೆಲ್ಲ ಲೇಬರ್ಸ್ಗೆ ಹೋಗಿ ಯಾರೆಲ್ಲ ಬರ್ತಾರೆ ನೋಡಿಕೊಂಡು ಮಾತಾಡಿಸ್ಕೊಂಡು, ಸೊ ಇಷ್ಟು ಜನ ಬರ್ತಾರೆ ಅಂತ ಎಲ್ಲ ಮಾಡಿಕೊಂಡು ಸೊ ಮನೆಗೆ ಬಂದು ಈಗ ಅವ್ರಿಗೆ ಅಡುಗೆ ಮಾಡ್ಕೊಂಡೆಲ್ಲ ಹೋಗ್ಬೇಕಲ್ವ, ಸ್ವಲ್ಪ ಬೇಗನೆ ಹೋಗಬೇಕು ಹೊಲ್ದ ಹತ್ರ ಅಮ್ಮ. ಯಾಕೆಂದರೆ ಅವ್ರಿಗೂ ನೀರು, ಕಾಫಿ, ಊಟ ಅದೆಲ್ಲ ಕೊಡಬೇಕಾಗುತ್ತೆ. ಸೊ ಹಾಗಾಗಿ ಮನೆಗೆ ಬಂದು ಬೇಗ ಅಡುಗೆನ ಮಾಡಿಕೊಂಡು, ಹಾಗೆ ಕರಿಯೋಕ್ಕೆ ಹೋಗಿದ್ರಲ್ಲ ಹಂಗೆ ಬರ್ತಾನೇ ಮಸ್ಸೊಪ್ಪಿಗೆ ಮಾಡೋಣ ಅಂತ ಏನು ಅದು ಪಲಕ ಸೊಪ್ಪು ತೊಗೊಂಡು ಬಂದಿದ್ರು. ಹಾಗೆ ಮನೆ ಹತ್ರನೇ ಬಸಳೆ ಸೊಪ್ಪು ಕೂಡ ಇತ್ತು, ಅದನ್ನು ಹಾಕಿ ಮಸ್ಸೊಪ್ಪು ಮಾಡೋಣ, ಜಾಸ್ತಿ ಜನಕ್ಕೆ ಬೇಕಲ್ವ. ಸೊ ಹಾಗಾಗಿ ಒಂದು 8 ರಿಂದ 10 ಜನ ಲೇಬರ್ಸ್ ಬರ್ತಾಯಿದ್ರು. ಹಾಗೆ ಮನೆಗಳವ್ರಿಗೂ ಕೂಡ ಸಾಂಬಾರೆಲ್ಲ ಬೇಕಲ್ವ. ಸೊ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಬೇಕು ಅಂತ ಮಸ್ಸೊಪ್ಪನ್ನ ಮಾಡ್ತಾಯಿದ್ರು. ಹಾಗೆ ಅದ್ರ ಜೊತೆಗೆ ಮುದ್ದೆ ಮಾಡಲೇಬೇಕಲ್ವ, ಮನೆಗೆ ಕೆಲಸ ಮಾಡೋಕ್ಕೆ ಬರ್ತಾ ಇದ್ದಾರೆ ಅಂತ ಅಂದಮೇಲೆ ಮುದ್ದೆ, ಅನ್ನ, ಸಾಂಬಾರು ಜಾಸ್ತಿ ಮಾಡಲೇಬೇಕು. ಸೊ ಹಾಗಾಗಿ 8 ರಿಂದ 10 ಜನ ಬರ್ತಾ ಇದ್ದಾರೆ. ಪ್ಲಸ್ ಮನೇಲಿ ಅಪ್ಪ ಅಮ್ಮ ಅವ್ರಿಗೆಲ್ರಿಗೂ ಮುದ್ದೆ ಎಲ್ಲನೂ ರೆಡಿ ಮಾಡಿಕೊಂಡು, ಈಗ ನೋಡ್ತಾ ಇರ್ಬೋದು ಎಲ್ಲನೂ ಅಮ್ಮ ಎಲ್ಲ ಮುದ್ದೆ ಎಲ್ಲ ಮಾಡಿದ್ರು. ಸೊ ಫಸ್ಟೆಲ್ಲ ಅನ್ನ ಎಲ್ಲ ಮಾಡಿದ್ರು, ಹಾಗಾಗಿ ಮುದ್ದೆಗೂ ಕೂಡ ರೆಡಿ ಆಯಿತು. ಈಗ ಮಸ್ಸೊಪ್ಪಿಗೆಲ್ಲ ಇಟ್ಟಿದ್ರು, ಅದೆಲ್ಲ ವಿಜಿಲ್ ಹೊಡೆದಾದ್ಮೇಲೆ ಅದನ್ನೆಲ್ಲ ನಾನು ಈಗ ರಸನ ಸಪ್ರೇಟ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಅದನ್ನು ಮಸ್ಕೊಳ್ಬೇಕಾಗತ್ತೆ, ಅಂದರೆ ಸ್ವಲ್ಪ ಅದನ್ನು ಸ್ಮ್ಯಾಶ್ ಮಾಡಬೇಕು. ಅದನ್ನು ಚೆನ್ನಾಗಿ ಈ ರೀತಿ ಮಸಗುಂಡಲ್ಲಿ ಮಸ್ಕೊಂಡು ಅದಾದಮೇಲೆ ಬಸ್ತಿರೋ ನೀರನ್ನ ಮಿಕ್ಸ್ ಮಾಡಿಕೊಂಡು ನಾವು ಒಗ್ಗರಣೆ ಮಾಡಬೇಕಾಗುತ್ತೆ. ಸೊ ಈ ಥರ ಸೊ ಜಾಸ್ತಿ ಬೇರೆ ಬೇಕಲ್ವ, ಸ್ವಲ್ಪ ನೀರು ಥರ ಮಾಡಿದ್ರೆ ಜಾಸ್ತಿ ಚೆನ್ನಾಗಿ ಒದಗುತ್ತೆ ಅಂದ್ಕೊಂಡು ತುಂಬ ಏನು ನೀರು ಮಾಡಲಿಲ್ಲ. ಏಕೆಂದರೆ ಮಧ್ಯಾಹ್ನ ತಿರ್ಗಾ ಏನಾದರೂ ಅವರು ಏನು ಲೇಬರ್ಸ್ಗೆ ಕೆಲಸ ಜಾಸ್ತಿ ಅಂದರೆ ನಮ್ಮದು ಕೆಲಸ ಮುಗ್ದಿಲ್ಲ ಅಂದರೆ ಅವ್ರ ಟೈಮಿಗೆ, ಸೊ ಇನ್ನು ಸಂಜೆ ತನಕ ಕೀಳಿಸ್ಬೇಕು ಅಂತ ಅಂದ್ಕೊಂಡಿದ್ರು, ಸಂಜೆ ತನಕ ಮಾಡಿಸ್ಬೇಕು ಕೆಲಸನ ಅಂತ. ಸೊ ಹಾಗಾಗಿ ಇನ್ನು ಏನಾದರೂ ಮತ್ತೆ ಏನಾದರೂ ಮಾಡಬೇಕಾಗುತ್ತಾ ಅಂತ ಗೊತ್ತಿಲ್ಲ ಅಂದ್ಕೊಂಡು ಇಷ್ಟನ್ನು ಮಾಡಿಕೊಂಡು ಮುದ್ದೆ ಎಲ್ಲ ಮಾಡಿಕೊಂಡು ಅಮ್ಮ ಈಗ ಹೊರಡಬೇಕು ಹೊಲ್ದ ಹತ್ರ. ಅವರು ಕೂಡ ಬುತ್ತಿ ಎಲ್ಲ ರೆಡಿ ಮಾಡಿಕೊಂಡು ಸೊ ನೋಡ್ತಾ ಇರ್ಬೋದು ಮುದ್ದೆ ಎಲ್ಲ ಕಟ್ಟಿ ಇಡ್ತಾ ಇದ್ದಾರೆ. ಈಗ ಸಾಂಬಾರೆಲ್ಲ ರೆಡಿಯಾಗಿತ್ತು, ಸಾಂಬಾರಿಗೆ ಒಗ್ಗರಣೆ ಹಾಕ್ತಾಯಿದ್ದಾರೆ. ಸೊ ಒಗ್ಗರಣೆಗೆ ಮಾಮೂಲಿ ಎಲ್ಲನೂ ಕರಿಬೇವು ಸೊಪ್ಪು, ಜೀರಿಗೆ, ಸಾಸಿವೆ ಎಲ್ಲನೂ ಹಾಕಿ ಎಣ್ಣೆ ಹಾಕಿ ಈಗ ಒಗ್ಗರಣೆ ಮಾಡಿಕೊಂಡು ಸಾಂಬಾರಿಗೆ ಅದನ್ನು ಕೂಡ ರೆಡಿ ಆಯಿತು. ಇನ್ನೇನು ಅನ್ನ, ಸಾಂಬಾರು, ಮುದ್ದೆ ಎಲ್ಲನೂ ರೆಡಿ ಆಯಿತು ಅಂತಲೇ ಹೇಳ್ಬೋದು. ಈಗ ಸಾಂಬಾರು ಕೂಡ ರೆಡಿ ಆಯಿತು, ಮಸೊಪ್ಪು ಅದು ಕೂಡ ತುಂಬಾ ಚೆನ್ನಾಗಾಗಿತ್ತು ಟೇಸ್ಟು. ಸೊ ಈಗ ಎಲ್ಲನೂ ಕ್ಯಾರಿಯರ್ಗೆ ಪ್ಯಾಕ್ ಮಾಡಿಕೊಂಡು ತೊಗೊಂಡೋಗ್ಬೇಕು, ಬುತ್ತಿ ರೆಡಿ ಮಾಡಿಕೊಂಡು ತೊಗೊಂಡೋಗ್ಬೇಕು. ಈಗ ನೋಡ್ತಾ ಇರ್ಬೋದು ಈ ಥರ ಒಂದು ಕ್ಯಾರಿಯರ್ಗೆ ಎಲ್ಲನೂ ಬುತ್ತಿನ ರೆಡಿ ಮಾಡಿಕೊಂಡು ಸಾಂಬಾರನ್ನು, ಸಾಂಬಾರು, ಮುದ್ದೆ ಮತ್ತು ಉಪ್ಪಿನಕಾಯಿ, ಉಪ್ಪು ಎಲ್ಲನೂ ರೆಡಿ ಮಾಡಿಕೊಂಡು ತೊಗೊಂಡು ಹೋಗ್ತಾರೆ.
ಸೊ ಈಗ ಬುತ್ತಿ ಎಲ್ಲ ರೆಡಿ ಮಾಡಿಕೊಂಡು ಹೊರಟರು, ಎಲ್ಲನೂ ರೆಡಿ ಮಾಡಿಕೊಂಡ್ರು. ಸೊ ಈಗ ಓದಾದ್ಮೇಲೆ ಇರುತ್ತಲ್ವ ಕೆಲಸಗಳು, ಸೊ ಅರ್ಜೆಂಟಲ್ಲಿ ಕೆಲಸ ಮಾಡಿದ್ರೆ ಅಡುಗೆ ಮನೆ ಫುಲ್ಲು ಗಲೀಜಾಗಿರುತ್ತೆ. ಸೊ ತರಕಾರಿ ಹೆಚ್ಚಿರೋದೆಲ್ಲ ಅಲ್ಲೇ ಇರುತ್ತೆ, ಮತ್ತು ಅಡುಗೆ ಮನೆಗೆ ಗ್ಯಾಸು ಅದು ಇದು ಪಾತ್ರೆಗಳು ಎಲ್ಲ ಬಿದ್ದಿರುತ್ತೆ. ಜಾಸ್ತಿ ಅಡುಗೆ ಮಾಡೋದ್ರಿಂದ ಪ್ಲಸ್ ಬೇಗ ಮಾಡ್ಕೊಳ್ಳೋದ್ರಿಂದ ಆ ಥರ ಎಲ್ಲ ಆಗಿರುತ್ತೆ. ಸೊ ಅದೆಲ್ಲ ಈಗ ನಾನು ಕೂಡ ಇನ್ನೂ ಏನೂ ತಿಂದಿಲ್ಲ, ಡೈರೆಕ್ಟಾಗಿ ಟಿಫನ್ ಏನೂ ಮಾಡಿಲ್ಲ. ಬೆಳಗ್ಗೆ ಮುದ್ದೆ ಅನ್ನ ಸಾಂಬಾರೇ ಇರೋದು. ಸೊ ಹಾಗಾಗಿ ಅದನ್ನೇ ಊಟ ಮಾಡಬೇಕು, ಅನ್ನ ಸಾಂಬಾರು. ಸೊ ಹಾಗಾಗಿ ನಾನು ಫಸ್ಟು ಇಲ್ಲಿ ಸ್ವಲ್ಪ ಎಲ್ಲ ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡ್ಕೊಬಿಟ್ಟು ಅದಾದಮೇಲೆ ಊಟ ಮಾಡೋಣ ಅಂದ್ಕೊಂಡು, ಮತ್ತೆ ನನಗೆ ಕೂತ್ಬಿಟ್ರೆ ನಾನು ಮತ್ತೆ ಮಾಡಲ್ಲ ಕೆಲಸನ. ಸೊ ಹಾಗಾಗಿ ಸ್ವಲ್ಪ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ತಿನ್ನೋಣ ಅಂದ್ಕೊಂಡು ಎಲ್ಲನೂ ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡೆ. ಅದಾದಮೇಲೆ ಗ್ಯಾಸ್ ಎಲ್ಲ ಆಬ್ವಿಯಸ್ಲಿ ಕೇಳಲೇಬೇಕಾ, ಹೇಳಿ ಅದು ಮುದ್ದೆ ಪಾತ್ರೆಯಲ್ಲಿ ಬೇರೆ ಮಾಡೋದಲ್ವಾ. ಸೊ ಹಾಗಾಗಿ ಸಾಂಬಾರು ಮುದ್ದೆ ಅರ್ಜೆಂಟಲ್ಲಿ ಮಾಡ್ತೀವಿ, ಅದು ವಿಜಿಲ್ದು ಅದು ಇದು ಮತ್ತು ಎಲ್ಲ ಗಲೀಜಾಗಿರುತ್ತೆ. ಸೊ ಅದನ್ನೆಲ್ಲ ಕೂಡ ವಾಶ್ ಮಾಡಿಕೊಂಡು ಎಲ್ಲನೂ ಜಾಸ್ತಿ ಹರಡ್ಬಿಟ್ಟಿರುತ್ತೆ ಹಿಂಗೆ ಅರ್ಜೆಂಟಲ್ಲಿ ಮಾಡಿದಾಗ. ಸೊ ಹಾಗಾಗಿ ಎಲ್ಲನೂ ಎತ್ತಿಡ್ಕೊಂಡು ನಾನು ಕೂಡ ಗ್ಯಾಸ್ ಎಲ್ಲ ತೊಳ್ಕೊಂಡು ಅದೆಲ್ಲನೂ ನೀಟಾಗಿ ಕ್ಲೀನ್ ಮಾಡಿಕೊಂಡು ಒರೆಸ್ಕೊಳ್ತಾ ಇದ್ದೀನಿ. ಮಾಡೋದೊಂದು ದೊಡ್ಡ ಟಾಸ್ಕು ಅಂತ ಮಾಡ್ಕೊಂಡು ಹೋದರೆ ಇಲ್ಲಿ ಮಾಡಿ ಬಿಟ್ಟಾದಮೇಲೆ ನಮ್ಮಮ್ಮ ಮಾಡಿರೋದೆಲ್ಲ ನಾನು ಕ್ಲೀನ್ ಮಾಡೋಕ್ಕೆ ಅದು ಇನ್ನೂ ಒಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು. ಸೊ ಅದೆಲ್ಲ ಆಯಿತು, ಪಾತ್ರೆ ಎಲ್ಲ ತೊಳೆದೆ, ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಸೊ ಅದಾದಮೇಲೆ ಪಾತ್ರೆ ಎಲ್ಲ ತೊಳೆದಿಟ್ಟಿರೋದನ್ನೆಲ್ಲ ಎತ್ತಿಟ್ಬಿಡೋಣ ಅಂದ್ಕೊಂಡು ಈಗ ಎಲ್ಲನೂ ಪ್ಲೇಟ್ಸು ಎಲ್ಲನೂ ಪಾತ್ರೆ ಎಲ್ಲ ಏನು ತೊಳೆದಿಟ್ಟಿದೆ ಅದನ್ನೆಲ್ಲನೂ ಸ್ಟ್ಯಾಂಡ್ಗೆಲ್ಲ ಎತ್ತಿಡ್ತಾ ಇದ್ದೀನಿ. ಸೊ ಅದೆಲ್ಲ ಆದಮೇಲೆ ನಾನು ಕೂಡ ಸ್ವಲ್ಪ ಮುಖ ಎಲ್ಲ ತೊಳ್ಕೊಂಡು ಸ್ವಲ್ಪ ತಿಂದುಬಿಡೋಣ ಊಟನ ಅಂದ್ಕೊಂಡು ಈಗ ನೋಡ್ತಾ ಇರ್ಬೋದು ನಾನು ಕೂಡ ಸ್ವಲ್ಪ ಊಟ ಮಾಡ್ತಾಯಿದ್ದೀನಿ. ಅದಾದಮೇಲೆ ಇನ್ನೇನು 11:30 12 ಆಯಿತು, ಇನ್ನೇನು ಟೀಗೆ ಅಂತ ಬರ್ತಾರೆ. ಸೊ ನಮ್ಮಮ್ಮ ಬೆಳಗ್ಗೆನೇ ಆಲ್ರೆಡಿ ನೀರು ಟೀ ಪೌಡರ್ ಹಾಕಿ ಇಟ್ಟು ಹೋಗಿದ್ರು. ಸೊ ಅದನ್ನು ಈಗ ಕಾಯಿಸ್ಬೇಕು, ಟೀ ಕಾಯಿಸೋಣ ಅಂತ ಟೀಗೆ ಇಡ್ತಾ ಇದ್ದೀನಿ. ಸೊ ಇವತ್ತು ಕೂಡ ಹೇಳೇ ಹೋಗಿದ್ದಾರೆ, ಏನಂದರೆ ಸಕ್ಕರೆನ ಜಾಸ್ತಿ ಹಾಕು, ಏನಂದರೂ ಏನು ಕಡಿಮೆ ಇದ್ರೂ ಪರವಾಗಿಲ್ಲ, ಸಕ್ಕರೆ ಸ್ವಲ್ಪ ಜಾಸ್ತಿ ಇರಬೇಕು ಟೀಗೆ, ಒಗ್ರು ಬರುತ್ತೆ. ಅವರು ಕಡಿಮೆ ಇದೆ ಅಂತಾರೆ, ನೋಡಿ ಜಾಸ್ತಿ ಹಾಕು, ಟೇಸ್ಟ್ ಮಾಡಿ ಹಾಕು ಅಂತ ಹೇಳಿ ಹೋಗಿದ್ರು. ಹಾಗಾಗಿ ಆ ಲೋಟ ಕೊಟ್ಟೋಗಿದ್ರು, ಆ ಲೋಟದಲ್ಲಿ ಒಂದು ಹಾಕಿ ಇನ್ನು ಸ್ವಲ್ಪ ಹಾಕು ಅಂತ. ಬಟ್ ಆದರೂ ನಾನು ಆ ಅಳತೆಗೆಲ್ಲ ಹಾಕಲಿಲ್ಲ, ನನ್ನ ಕೈ ಅಳತೆಲೇ ಹಾಕಿದೆ, ಒಂದು ಗ್ಲಾಸ್ಗಿಷ್ಟು ಅಂತ ಹಾಕ್ತೀನಿ. ಸೊ ಅದೇನೋ ಗೊತ್ತಿಲ್ಲ, ಮತ್ತೆ ಜಾಸ್ತಿ ಆಗಿಬಿಟ್ರೆ ಅನ್ನೋದು ಭಯ ಆಗಿಬಿಡುತ್ತೆ ನನಗೆ, ಮತ್ತೆ ಎಲ್ಲ ವೇಸ್ಟ್ ಆಗಿಬಿಡುತ್ತೆ ಅಲ್ವಾ. ಸೊ ಹಾಗಾಗಿ ಸ್ವಲ್ಪ ಕಡಿಮೆ ಆದರೆ ಬೇಕಾದರೆ ಹಾಕ್ಕೊಳ್ಬೋದು ನೋಡಿಕೊಂಡು ಅನ್ನೋ ಥರ ನಂದು. ಸೊ ಹಾಗಾಗಿ ಅದೇ ಥರ ಅಳತೆಯಲ್ಲಿ ಹಾಕ್ಕೊಂಡೆ. ಅದು ಹಾಕ್ಕೊಂಡ್ಮೇಲೆ ಓಕೆ ಕಾಯಲಿಕ್ಕೆ ಇಟ್ಟಿದ್ದೀನಿ. ನಾನೇನು ಟೀ ಪೌಡರ್ ಏನೂ ಹಾಕಿಲ್ಲ, ಎಷ್ಟು ಜನಕ್ಕೆ ಅಂತ ನೀರು ಟೀ ಪೌಡರ್ ಎಲ್ಲನೂ ಆಲ್ರೆಡಿ ಹಾಕಿ ಇಟ್ಟು ಹೋಗಿದ್ರು. ಸೊ ಹಾಗಾಗಿ ಅದನ್ನು ಕೂಡ ಕಾಯಿಸ್ತಾ ಇದ್ದೆ. ಈಗ ಇನ್ನೇನು ನಮ್ಮಪ್ಪ ಬಂದು ತಗೊಂಡು ಹೋಗ್ತಾರೆ ಟೀ ಕಾಫಿ ಆ ಥರನ. ಮಧ್ಯಾಹ್ನ ಒಂದು 12 ಗಂಟೆ ಹಿಂಗೆ 12:30 ಹಿಂಗೆ ಟೀ ಕಾಫಿ ಟೈಮ್ ಅಲ್ವಾ. ಸೊ ಆ ಟೈಮ್ಗೆ ತೊಗೊಂಡೋಗ್ತಾರೆ. ಇನ್ನೇನು ಟೀ ಕೂಡ ರೆಡಿ ಆಯಿತು. ಅದನ್ನು ಕೂಡ ಈಗ ನಾನು ಟೇಸ್ಟ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಹೇಗಾದರೂ ಆಗಲಿ ಸ್ವಲ್ಪ ಕಡಿಮೆ ಆಗಿಬಿಟ್ಟಿದ್ರೆ ಸಕ್ಕರೆ ಏನು ಮಾಡೋದು ಅಂದ್ಕೊಂಡು ಪದೇ ಅದನ್ನೇ ಹೇಳ್ಬಾರ್ದಲ್ವ ಯಾರೂ. ಹಾಗಾಗಿ ಸಕ್ಕರೆ ನೋಡಿ, ಸಕ್ಕರೆ ಸ್ವಲ್ಪ ಜಾಸ್ತಿ ಅನ್ನಂಗೆ ಇತ್ತು. ಸೊ ಹಾಗಾಗಿ ಇನ್ನೇನು ಸೋಸ್ತಾ ಇದ್ದೀನಿ. ಸೋಸಿ ಈಗ ಕೊಟ್ಟು ಕಳಿಸ್ಬೇಕು. ಇವತ್ತು ಸಂಡೇ ಆದರೆ ನಮ್ಮ ಮನೇಲಿ ಫುಲ್ಲು ಬ್ಯುಸಿ ಡೇ ಅಂತಲೇ ಹೇಳ್ಬೋದು. ನನಗಾದರೆ ಇಷ್ಟು ಬ್ಯಾಕ್ ಟು ಬ್ಯಾಕ್ ಕೆಲಸ ಮಾಡಬೇಕು ಅಂದರೆ ಫುಲ್ಲು ಟಯರ್ಡ್ ಆಗೋಗ್ಬಿಡುತ್ತೆ, ನನಗಂತೂ ಆಗೋದೇ ಇಲ್ಲ. ಆದರೂ ಕೂಡ ಅಮ್ಮ ಹೋಗಿದ್ರಲ್ವ, ಸೊ ಹಾಗಾಗಿ ಮಾಡಿದೆ. ನಾನು ಕೂಡ ಮನೆಯೆಲ್ಲ ಸ್ವಲ್ಪ ಒರೆಸಿ ಗುಡಿಸಿ ಮಾಡಿ ಪಾತ್ರೆ ಎಲ್ಲ ತೊಳೆದು ಮಿಕ್ಕಿರೋ ಕೆಲಸನ ನೀಟಾಗಿ ಮಾಡಿದೆ. ನಾನು ಕೂಡ ಒಂದು ಸ್ವಲ್ಪ ಟೀ ಹಾಕ್ಕೊಂಡೆ, ಟೇಸ್ಟ್ ಚೆನ್ನಾಗಿದೆಯಾ ಇಲ್ಲ ನೋಡ್ಕೊಳ್ಳೋಣ ಅಂತ ಸ್ವಲ್ಪ ಟೀ ಹಾಕ್ಕೊಂಡು ನಾನು ಕೂಡ ಸ್ವಲ್ಪ ಕುಡಿದೆ. ಕಾಸಿದ್ನಲ್ವ, ಸ್ಮೆಲ್ ಬರ್ತಾಯಿತ್ತಲ್ವ, ಕುಡಿಬೇಕು ಅಂತ ಅನ್ನಿಸ್ತು. ಹಾಗಾಗಿ ನಾನು ಕೂಡ ಒಂದು ಸ್ವಲ್ಪ ಹಾಕ್ಕೊಂಡು ಗ್ಲಾಸ್ಗೆ ಕುಡಿದೆ. ಸೊ ಕುಡ್ದಾದ್ಮೇಲೆ ಸ್ವಲ್ಪ ಬಟ್ಟೆ ಕೂಡ ಐರನ್ ಮಾಡೋದಿತ್ತು. ಸೊ ಹಾಗಾಗಿ ಐರನ್ ಮಾಡೋಣ ಅಂತ ಕೂತ್ಕೊಂಡೆ. ನನಗೆ ಐರನ್ ಮಾಡೋದು ಅಂದರೆ ಆಗಲ್ಲ, ನನ್ನ ಫೇಸ್ಗೆ ಪಿಂಪಲ್ ಎಲ್ಲ ಬಂದುಬಿಡುತ್ತೆ. ಸೊ ಐರನ್ ಮಾಡ್ತಾಯಿದ್ದೆ. ಅದಾದಮೇಲೆ ನಮ್ಮಮ್ಮ ಇನ್ನೂ ಆಗಿಲ್ಲ ಕೆಲಸ, ಮಧ್ಯಾಹ್ನ ಕೂಡ ಅಡುಗೆ ಮಾಡಬೇಕು ಅಂತ ಹೇಳಿದ್ರು. ಸೊ ಅವರು ಕೂಡ ಬರ್ತಾರೆ, ನಾನೇನು ಮಾಡಲ್ಲ. ಸೊ ಅಷ್ಟರಲ್ಲಿ ಅಕ್ಕಿನ ಇಟ್ಟುಬಿಟ್ಟೆ ನಾನು. ಅಕ್ಕಿ ಇಟ್ಟು ಸೊ ಈಗ ಮಧ್ಯಾಹ್ನಕ್ಕೆ ಚಿತ್ರಾನ್ನ ಮಾಡೋಣ ಅಂತ ಮಾಡ್ಕೊಬಾ ಅಂತ ಹೇಳಿದ್ರಂತೆ. ಹಾಗಾಗಿ ಚಿತ್ರಾನ್ನಕ್ಕೆಲ್ಲ ಈರುಳ್ಳಿ ಅದೆಲ್ಲನೂ ಜೋಡಿಸಿ ಇಡ್ತಾಯಿದ್ದೀನಿ. ಈಗ ನಮ್ಮಮ್ಮ ಬರ್ತಾರೆ. ಹಾಗೆ ಜೊತೆಗೆ ಒಂದೆರಡು ಮೊಟ್ಟೆಗಳನ್ನ ಬೇಯಿಸೋಕ್ಕೆ ಇಟ್ಟೆ.
ಸೊ ಈ ಥರ ಇತ್ತು ನಮ್ಮ ಒಂದು ಮನೆಯ ಸಂಡೇ ದಿನ ಅಂತ ಹೇಳ್ಬೋದು. ಸೊ ಈ ಒಂದು ವಿಡಿಯೋ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ಅಂತ ಹೇಳ್ತೀನಿ. ಹಾಗೆ ಸಪೋರ್ಟ್ ಇರಲಿ ಅಂತ ಹೇಳ್ತೀನಿ. ಸೊ ನೋಡ್ತಾ ಇರ್ಬೋದು ಈ ಥರ ಇರುತ್ತೆ ರೈತರ ಮನೇಲಿ ಕೆಲಸಗಳೇನಾದರೂ ಹೊಲದಲ್ಲಿ ನಡೀತಾ ಇದ್ರೆ ಅಂತಲೇ ಹೇಳ್ಬೋದು. ಫುಲ್ಲು ಬ್ಯುಸಿ ಇರುತ್ತೆ. ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದರೆ ಮನೇಲೂ ಕೂಡ ಅಷ್ಟೇ ಕೆಲಸ ಇರುತ್ತೆ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು ಆಲ್.